ಒಳ್ಳೆ ಕ್ಯಾರೆಕ್ಟರ್, ಗುಡ್ ಕ್ಯಾರೆಕ್ಟರ್ ಹೇಳುವಂಥದ್ದು, ಅಥವಾ ಅವನು ಕೆಟ್ಟ ವ್ಯಕ್ತಿ, ಬ್ಯಾಡ್ ಕ್ಯಾರೆಕ್ಟರ್ ಅಂತ ಹೇಳುವಂಥದ್ದು ರೆಲೆವೆಂಟ್ ಆಗತ್ತಾ ಅದು ಇರಲೆವೆಂಟಾ ಅಂತ ಹೇಳುವಂತಹ ಕ್ವಶನ್. ಅಥವಾ ಇರಲೆವೆಂಟಾ, ಬ್ಯಾಡ್ ಕ್ಯಾರೆಕ್ಟರ್ ರೆಲೆವೆಂಟಾ ಇರಲೆವೆಂಟಾ ಅಂತ ಹೇಳುವಂಥದ್ದು ಕ್ವಶನ್ ಆಗಿರುತ್ತೆ. ಯಾಕೆಂದ್ರೆ ನೋಡಿ, ಈಗ ಒಂದು ಪ್ರಾಪರ್ಟಿ ಹಕ್ಕು, ಆ ಪ್ರಾಪರ್ಟಿ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ಒಳ್ಳೆಯವನಿರ್ಲಿ ಕೆಟ್ಟವ್ರನಿರ್ಲಿ, ಇಟ್ ಡಸಂಟ್ ಮ್ಯಾಟರ್, ಅವನಿಗೆ ಅದ್ರ ಹಕ್ಕಿದೆ, ಪೊಸಿಷನ್ ಅವನಿಗೆ ಸಿಗ್ಬೇಕು ಅಂತ ಹೇಳಿ ಅಲ್ವಾ. ಹಾಗೆ ಅದು ಕ್ರಿಮಿನಲ್ ಕೇಸ್ ಆದ್ರೆ ಅವನು ಯಾವಾಗ್ಲೂ ಸ್ವಭಾವತಃ ಅವನು ಈ ರೀತಿ ತಪ್ಪು ಮಾಡ್ತಾ ಇರ್ತಾನೆ ಅಂತ ಹೇಳುವಂಥದ್ದು, ಅದೆಲ್ಲ ಬ್ಯಾಡ್ ಕ್ಯಾರೆಕ್ಟರ್ ಹೇಳುವಂತಹ ವಿಚಾರವನ್ನ ತೋರಿಸುವಂತದ್ದಾಗಿರುತ್ತೆ. ಸೊ ಅದಕ್ಕೋಸ್ಕರ ಕ್ರಿಮಿನಲ್ ಕೇಸಸ್ ಅಲ್ಲಿ ಕೆಲವೊಂದ್ಸಲ ಗುಡ್ ಕ್ಯಾರೆಕ್ಟರ್ ರೆಲೆವೆಂಟ್ ಆಗ್ಬೋದು, ಬ್ಯಾಡ್ ಕ್ಯಾರೆಕ್ಟರ್ ರೆಲೆವೆಂಟ್ ಆಗ್ಬೋದು. ಆದ್ರೆ ಸಿವಿಲ್ ಕೇಸಸ್ ಅಲ್ಲಿ ಯೂಶುವಲಿ ಕ್ಯಾರೆಕ್ಟರ್ ಎವಿಡೆನ್ಸ್ ಅಂತ ಮಹತ್ವದಲ್ಲ, ಎಕ್ಸೆಪ್ಟ್ ಡ್ಯಾಮೇಜಸ್. ಯಾಕಂದ್ರೆ ಡ್ಯಾಮೇಜಸ್ ಈಗ ಡಿಫಾಮೇಷನ್ ಕೇಸ್ ಅಂತ ಇರ್ಬೋದು,